ಅಬ್ಬಾ, ಎಂಥ ಪಿತೃಭಕ್ತಿ! ಏನು ಏಕೆ ಎಂದು ಕೇಳದೆ ಪರಶುರಾಮ ತನ್ನ ತಂದೆಯ ಆಜ್ಞೆಯನ್ನು ಪಾಲಿಸಿದ. ಹೌದು, ಪರಶುರಾಮನಿಗೆ ಚೆನ್ನಾಗಿ ಗೊತ್ತಿತ್ತು, ತನ್ನ ತಂದೆ ಸಾಮಾನ್ಯನಲ್ಲ, ಮಹಾಜ್ಞಾನಿ ಎಂಬ ಅರಿವು ಅವನಿಗೆ ಚೆನ್ನಾಗಿತ್ತು. ತನ್ನ ತಂದೆ ಎಂತಹ ಮಹಾ ತಪಸ್ವಿ ಎಂಬುದನ್ನು ಅವನು ಚೆನ್ನಾಗಿ ಅರಿತಿದ್ದ. ತನ್ನ ಸೋದರರಂತೆ ತಂದೆಯ ಮಾತಿಗೆ ಅವನು ಅನಾದರ ತೋರಲಿಲ್ಲ, ಅಪನಂಬಿಕೆಯನ್ನೂ ತಾಳಲಿಲ್ಲ. ತಂದೆಯ ಆಜ್ಞೆಯ ಪಾಲನೆಯಿಂದ ಎಂಥ ಅನಾಹುತವಾಗುತ್ತದೆ, ಅದಕ್ಕೆ ಏನು ಪರಿಹಾರ ಎಂದು ಕ್ಷಣ ಮಾತ್ರದಲ್ಲಿ ಅವನು ನಿರ್ಧರಿಸಿಕೊಂಡ. ಹೌದು, ಅವತಾರ ಪುರುಷನೆಂದ ಮೇಲೆ ಅವನಿಗೆ ಸರ್ವವೂ ತಿಳಿದಿರಬೇಕು. ಭೂತ ಭವಿಷ್ಯತ್ ವರ್ತಮಾನಗಳ ಜ್ಞಾನ ಸಹಜವಾಗಿಯೇ ಅವನಿಗಿತ್ತು. ಆದರೂ ಕಾಲ ದೇಶಗಳಿಗೆ ಅನುಗುಣವಾಗಿ ಅವನು ವರ್ತಿಸಲೇಬೇಕು. ಅದಕ್ಕೆ ತಕ್ಷಣ ತಂದೆಯ ಆಜ್ಞೆಯನ್ನು ಪರಿಪಾಲಿಸಿದ. ನಂತರ ತಂದೆಯ ಅನುಗ್ರಹಕ್ಕೆ ಪಾತ್ರನಾಗಿ ದುರಂತವನ್ನೇ ಸುಖಾಂತವನ್ನಾಗಿ ಪರಿವರ್ತಿಸಿದ. ತಂದೆ, ತಮ್ಮ ಆಜ್ಞೆಯನ್ನು ನೆರವೇರಿಸಿದ್ದೇನೆ. ನನ್ನ ತಾಯಿಯ ಶಿರಚ್ಛೇದ ಮಾಡಿದ್ದೇನೆ. ಭಲೆ ಭಲೆ ರಾಮ, ನೀನು ಪಿತೃವಾಕ್ಯವನ್ನು ಪರಿಪಾಲಿಸಿ ಕೃತಾರ್ಥನಾಗಿರುವೆ. ನನಗೆ ಬಹಳ ಸಂತೋಷವಾಗಿದೆ. ನಿನ್ನಂಥ ಮಗನನ್ನು ಪಡೆದ ನಾನು ಧನ್ಯನಾದೆ. ನಾನು ಈಗ ಬಹಳ ಪ್ರಸನ್ನನಾಗಿದ್ದೇನೆ. ನಿನಗೆ ಏನು ವರ ಬೇಕೋ ಕೇಳಿಕೊ, ಈ ಕೂಡಲೇ ನಾನು ಅದನ್ನು ಅನುಗ್ರಹಿಸುವೆನು. ನಾನು ಕೇಳಿದ ವರವನ್ನು ದಯಪಾಲಿಸುತ್ತೀರಾ? ಖಂಡಿತ. ನೀನು ನನ್ನ ಆಜ್ಞೆಯನ್ನು ಪಾಲಿಸಿರುವೆ. ನಾನು ನಿನ್ನ ಕೋರಿಕೆಯನ್ನು ತಪ್ಪದೆ ಈಡೇರಿಸುವೆನು. ಹಾಗಾದರೆ ತಾವು ವರ ಕೊಡುವುದೇ ಆದರೆ ನನ್ನ ತಾಯಿಯನ್ನು ಬದುಕಿಸಿಕೊಡಿ. ಜನ್ಮ ನೀಡಿದ ನನ್ನ ತಾಯಿ ಮತ್ತೆ ಜೀವಂತವಾಗುವಂತೆ ಮಾಡಿ. ನನ್ನ ಸಹೋದರರೂ ಜೀವಿಸಲಿ, ಇದೇ ನಾನು ಬೇಡುವ ವರ. ಭಲೆ ಪರಶುರಾಮ, ಭಲೆ. ನೀನು ತಂದೆಯ ಮಾತುಗಳನ್ನು ಎಷ್ಟು ಗೌರವಿಸಿದೆಯೋ ಅಷ್ಟೇ ಉದಾತ್ತವಾಗಿದೆ ನಿನ್ನ ಮಾತೃ ಪ್ರೇಮ ಮತ್ತು ಸೋದರ ಪ್ರೇಮ. ಆಗಲಿ ಕಂದ, ನಿನ್ನ ಮಾತಿನಂತೆ ನಾನು ಎಲ್ಲರನ್ನೂ ಬದುಕಿಸುವೆನು. ತಂದೆ, ತಮ್ಮಲ್ಲಿ ಇನ್ನೊಂದು ವಿನಂತಿ. ಅದೇನೆಂದು ಹೇಳಿ, ನಾನು ಖಂಡಿತ ನಡೆಸಿಕೊಡುತ್ತೇನೆ. ತಂದೆ, ನನ್ನ ತಾಯಿಯ ಮನಸ್ಸಿನಿಂದ ಈಗ ನಡೆದ ದುರಂತ ಅಳಿಸಿ ಹೋಗಲಿ. ಅವಳ ಮನಸ್ಸಿನಿಂದ ನಾನು ಕೊಂದೆನೆಂಬ ವಿಷಯ ಮರೆತು ಹೋಗಲಿ. ತಥಾಸ್ತು, ಹಾಗೇ ಆಗಲಿ. ಸ್ವಾಮಿ, ಪ್ರಿಯ ಶಿಷ್ಯರೇ, ಹೀಗೆ ಪರಶುರಾಮ ತನ್ನ ತಾಯಿ ಸೋದರರನ್ನು ಮತ್ತೆ ಬದುಕಿಸಿಕೊಂಡ. ತಂದೆಯ ಆಜ್ಞೆಯಂತೆ ಹತ್ಯೆ ಮಾಡಿ ಆ ತಂದೆಯ ಕೃಪೆಯಿಂದಲೇ ಬದುಕಿಸಿಕೊಂಡದ್ದು ಪರಶುರಾಮನ ಮಹಿಮೆ. ಶ್ರೀಹರಿಯ ಎಲ್ಲ ಅವತಾರಗಳಲ್ಲೂ ಇಂತಹ ಮಹಿಮೆ ಪ್ರಕಟಗೊಂಡಿದೆ. ಮುಂದಿನ ರಾಮ ಅವತಾರದಲ್ಲೂ ಶ್ರೀರಾಮನು ತೋರಿದ ಅದ್ಭುತಗಳಿಗೆ ಎಣೆ ಇಲ್ಲ. ಗುರುದೇವ, ಶ್ರೀರಾಮಾವತಾರದ ಅದ್ಭುತ ಲೀಲೆಗಳನ್ನು ತಮ್ಮಿಂದ ಮತ್ತೊಮ್ಮೆ ಸ್ಮರಣೆ ಮಾಡಿಕೊಳ್ಳಲು ಬಯಸುತ್ತೇನೆ. ಶ್ರೀರಾಮಚರಿತೆಯ ಮುಖ್ಯ ಸಂಗತಿಗಳನ್ನು ದಯಮಾಡಿ ತಿಳಿಸುವ ಕೃಪೆ ಮಾಡಿ. ಆಗಲಿ. ಶ್ರೀಕೃಷ್ಣಾವತಾರವನ್ನು, ಮಹಾಭಾರತದ ಮಹಾಚರಿತ್ರೆಯನ್ನು ನಿಮಗೆ ತಿಳಿಸುವ ಮೊದಲು ರಾಮಾವತಾರವನ್ನು ಸ್ಮರಿಸಿಕೊಳ್ಳುವುದು ಒಳ್ಳೆಯದು.
ಪ್ರಿಯ ಶಿಷ್ಯರೇ, ಪರಶುರಾಮನನ್ನು ಆ ಶ್ರೀಹರಿಯೇ ತನ್ನ ಶ್ರೀರಾಮನ ಅವತಾರದಿಂದ ಸೋಲಿಸಿ ಕ್ಷತ್ರಿಯ ಕುಲನಾಶವನ್ನು ತಡೆದ. ಶ್ರೀರಾಮ ಅವತಾರದಲ್ಲಿ ಮುನಿಜನರನ್ನು ಸಾಧು ಸಜ್ಜನರನ್ನು ಕಾಡಿದ. ಸ್ವತಃ ತನ್ನ ಪತ್ನಿಯನ್ನೇ ಅಪಹರಿಸಿದ ಆ ರಾವಣನನ್ನು ಸಂಹಾರ ಮಾಡಿ ಲೋಕೋಪಕಾರ ಮಾಡಿದ. ಹೌದು, ನಾರಾಯಣನ ಶ್ರೀರಾಮನ ಅವತಾರದಲ್ಲಿ ಬಹಳಷ್ಟು ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯ ಕಾರ್ಯ ಮಾಡಿದ. ಆ ಮಹತ್ ಕಾರ್ಯಗಳನ್ನು ನೆನೆದಷ್ಟೂ ಪುಣ್ಯಪ್ರದ. ದಶರಥ ಸಂತಾನಕ್ಕಾಗಿ ಯಾಗ ಮಾಡಿದ. ಆ ಯಾಗದ ಫಲವಾಗಿ ರಾಮನ ಜನನವಾದದ್ದು ವಿಶೇಷವೇ. ಹೌದು, ದಶರಥ ಮಹಾರಾಜ ಪುತ್ರ ಸಂತಾನಕ್ಕಾಗಿ ಯಾಗ ಮಾಡಿದ. ನಾರಾಯಣನೇ ರಾಮನೆಂದು ಅವನ ಹಿರಿಯ ಮಗನಾಗಿ ಜನ್ಮ ತಾಳಿದ. ಆದಿಶೇಷ ಲಕ್ಷ್ಮಣನೆಂಬ ಹೆಸರಿನಿಂದ ರಾಮನ ತಮ್ಮನಾದ. ದೇವತೆಗಳೆಲ್ಲರೂ ತ್ರೇತಾಯುಗದ ತಮ್ಮ ತಮ್ಮ ಅಂಶಗಳಿಂದ ಭೂಲೋಕದಲ್ಲಿ ಜನ್ಮ ತಾಳಿದರು. ರಾಮ ಲಕ್ಷ್ಮಣರು ಚಿಕ್ಕ ವಯಸ್ಸಿನವರಿರುವಾಗಲೇ ಮಹರ್ಷಿ ವಿಶ್ವಾಮಿತ್ರರು ಅವರನ್ನು ರಾಕ್ಷಸರ ಸಂಹಾರಕ್ಕೆಂದು ತಮ್ಮ ಜೊತೆಯಲ್ಲಿ ಅರಣ್ಯಕ್ಕೆ ಕರೆದೊಯ್ದರು. ಹೌದು ಗುರುಗಳೇ, ವಿಶ್ವಾಮಿತ್ರರೊಂದಿಗೆ ರಾಮ ಲಕ್ಷ್ಮಣರು ಅರಣ್ಯಕ್ಕೆ ಹೋದಾಗ ಅವರಿಗೆ ಮೊದಲು ಎದುರಾದದ್ದು ರಾಕ್ಷಸಿ ತಾಟಕಿ. ಹೌದು, ವಿಶ್ವಾಮಿತ್ರರ ಯಾಗ ರಕ್ಷಣೆಗೆಂದು ಹೋಗುವ ದಾರಿಯಲ್ಲೇ ಆ ದುಷ್ಟ ರಾಕ್ಷಸಿ ತಾಟಕಿ ಎದುರಾಗುತ್ತಾಳೆ. ಗುರುಗಳೇ, ಈ ಪ್ರದೇಶ ಇಷ್ಟೊಂದು ನಿರ್ಜನವಾಗಿದೆ. ವಿಚಿತ್ರವಾದ ಇಲ್ಲಿಯ ನೀರವತೆ ಭಯ ಮತ್ತು ಆತಂಕ ಹುಟ್ಟಿಸುವಂತಿದೆ. ಯಾವುದೇ ಪ್ರದೇಶ ಗುರುಗಳೇ? ಯಜ್ಞಗಳನ್ನು ನಾಶ ಮಾಡಿ ಅನವರತ ಋಷಿಮುನಿಗಳಿಗೆ ತೊಂದರೆ ಕೊಡುತ್ತಿರುವ ತಾಟಕಿ ಎಂಬ ರಾಕ್ಷಸಿ ಇರುವ ಪ್ರದೇಶ. ಅಗಸ್ತ್ಯರ ಶಾಪಕ್ಕೆ ಗುರಿಯಾದ ಯಕ್ಷಿಣಿ ನರಭಕ್ಷಕ ರಾಕ್ಷಸಿಯಾಗಿ ರೂಪಾಂತರಗೊಂಡು ಸರ್ವಜನರಿಗೂ ತೊಂದರೆ ಕೊಡುತ್ತಿದ್ದಾಳೆ. ರಾಮ, ತಾಟಕಿ ಸ್ತ್ರೀ ಎಂಬ ಕರುಣೆಯಿಂದಾಗಲಿ ಸ್ತ್ರೀಯನ್ನು ಕೊಲ್ಲುವುದು ಧರ್ಮ ವಿರುದ್ಧವಾಗುತ್ತದೆ ಎಂಬ ನಿಲುವನ್ನು ತಾಟಕಿಯ ವಿಷಯದಲ್ಲಿ ನೀನು ತಾಳಬೇಡ. ಏಕೆಂದರೆ ದುಷ್ಟ ಸ್ತ್ರೀಯ ವಧೆಗೆ ಇವಳು ಅರ್ಹಳಾಗಿದ್ದಾಳೆ. ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ರಕ್ಷಿಸುವುದು ರಾಜಧರ್ಮ. ಆದ್ದರಿಂದ ನೀನು ತಾಟಕಿಯನ್ನು ಸಂಹರಿಸಿದಲ್ಲಿ ರಾಜಧರ್ಮವನ್ನು ಕಾಪಾಡಿದಂತೆಯೇ ಆಗುತ್ತದೆ. ಬರುತ್ತಿದೆಯಲ್ಲ, ನನ್ನ ಅರಣ್ಯ ಪ್ರದೇಶದಲ್ಲಿ ಮಾನವನ ಪ್ರವೇಶವಾಗಿದೆ. ಅಂಜುಬುರುಕ ಮಾನವನು ನನ್ನ ಪ್ರದೇಶವನ್ನು ಪ್ರವೇಶ ಮಾಡುವುದನ್ನು ಬಿಟ್ಟು ಬಹಳ ಕಾಲವಾಗಿದೆ. ಈಗ ಯಾರಿಗೆ ಬಂದಿದೆ ಅಂತಹ ಧೈರ್ಯ? ಅವನಿಗೆ ಇನ್ನೂ ಉಳಿಗಾಲವಿಲ್ಲ. ಅವನನ್ನು ಸಿಗಿದು ಭಕ್ಷಿಸುತ್ತೇನೆ. ಇಂದು ನನಗೆ ಹಬ್ಬ ಹಬ್ಬ.
ರಾಮಚಂದ್ರ, ಇದು ಆ ರಾಕ್ಷಸಿ ತಾಟಕಿಯ ತಂತ್ರ. ಅವಳನ್ನು ಎದುರಿಸಲು ಶಬ್ದವೇದಿಯೇ ಸೂಕ್ತಾಸ್ತ್ರ. ಮಾನವರೇ, ನನ್ನ ನಿದ್ರೆಗೆ ಭಂಗ ತಂದ ನಿಮ್ಮನ್ನು ಈಗಲೇ ಕೊಂದು ನನ್ನ ಹಸಿವೆಯನ್ನು ನೀಗಿಸಿಕೊಳ್ಳುತ್ತೇನೆ. ಸಹೋದರ ರಾಮಚಂದ್ರ, ಅವಳು ನಮ್ಮನ್ನೇ ಕೊಂದು ತಿನ್ನುವೆ ಎನ್ನುತ್ತಿದ್ದಾಳೆ. ಅವಳು ನಮ್ಮ ಸಮೀಪಕ್ಕೆ ಬರುವುದಕ್ಕೆ ಮುಂಚೆ ಅವಳನ್ನು ಸಂಹರಿಸುವುದೇ ಸೂಕ್ತ. ಲಕ್ಷ್ಮಣ, ಸುಂದರ ರೂಪದ ಯಕ್ಷಿಣಿ ಆಗಿದ್ದವಳು ಘೋರ ರೂಪದ ರಾಕ್ಷಸಿ ಆಗಿದ್ದಾಳೆ. ಇವಳು ರಾಕ್ಷಸಿ ಆಗಿದ್ದರೂ ಸ್ತ್ರೀ ಎನ್ನುವ ಒಂದೇ ಕಾರಣಕ್ಕೆ ಇವಳ ಕಿವಿ ಮೂಗು ಕತ್ತರಿಸಿ ಹಿಂದಿರುಗಿ ಹೋಗುವಂತೆ ಮಾಡುತ್ತೇನೆ. ಈಗಲೇ ತುಂಡು ತುಂಡಾಗಿ ಮಾಡಿ ನನ್ನ ಆಹಾರವಾಗಿ ಭಕ್ಷಿಸುತ್ತೇನೆ. ರಾಮಚಂದ್ರ, ರಕ್ಕಸಿ ಹೆಣ್ಣು ಎನ್ನುವ ಕಾರಣಕ್ಕೆ ಅವಳನ್ನು ಸಂಹರಿಸದೆ ಹೆದರಿಸಿ ಓಡಿಸುವ ನಿನ್ನ ಉದ್ದೇಶ ಸಫಲವಾಗುತ್ತಿಲ್ಲ. ಕಾಮರೂಪ ಶಕ್ತಿಯುಳ್ಳ ಈ ರಕ್ಕಸಿ ವಿವಿಧ ರೂಪಗಳನ್ನು ಧರಿಸಿ ಅಮಾಯಕರಿಗೆ, ಋಷಿ ಮುನಿಗಳಿಗೆ ತೊಂದರೆಯನ್ನುಂಟು ಮಾಡಲು ಮುಂದಾಗುತ್ತಾಳೆ. ಈಕೆ ಸ್ತ್ರೀ ಎನ್ನುವ ಅನುಕಂಪ ತಾಳದೆ ಲೋಕಕಂಟಕಿ ಮಹಾದುಷ್ಟಳೆಂದು ತಿಳಿದು ಈಕೆಯನ್ನು ಸಂಹರಿಸು. ಆಗಲಿ ಗುರುಗಳೇ. ಈ ರೀತಿಯಲ್ಲಿ ರಾಮ ಲಕ್ಷ್ಮಣರು ತಾಟಕಿಯನ್ನು ಸಂಹರಿಸಿದರು. ಅನಂತರ ವಿಶ್ವಾಮಿತ್ರ ಮುನಿಗಳೊಂದಿಗೆ ಹೊರಟು ಯಾಗಸ್ಥಳವನ್ನು ಮುಟ್ಟಿದರು. ಯಜ್ಞ ರಕ್ಷಣೆಯ ಕಾರ್ಯವನ್ನು ಅವರು ವಹಿಸಿಕೊಂಡರು. ಸಹೋದರ, ವಿಶ್ವಾಮಿತ್ರ ಮಹರ್ಷಿಗಳು ಯಜ್ಞವನ್ನು ಆರಂಭಿಸಿ 6 ದಿನಗಳಾದವು. ಆದರೂ ಈ ಮಾರೀಚ ಸುಬಾಹುವಿನ ಸುಳಿವೇ ಇಲ್ಲವಲ್ಲ. ಲಕ್ಷ್ಮಣ, ಹಾಗೆಂದುಕೊಂಡು ಕ್ಷಣ ಮಾತ್ರವೂ ಎಚ್ಚರ ತಪ್ಪಲು ಸಾಧ್ಯವಿಲ್ಲ. ಆ ರಾಕ್ಷಸರು ಕುತಂತ್ರಿಗಳು, ಮಾಯಾವಿಗಳು. ನಮ್ಮ ದಿಕ್ಕು ತಪ್ಪಿಸಿ ನಮ್ಮ ಮೇಲೆ ಆಕ್ರಮಣ ಮಾಡುವ ಸಂಚನ್ನು ಮಾಡುವವರೂ ಆಗಿರಬಹುದು. ಈ ಯಜ್ಞ ಮುಗಿಯುವ ಹಂತದಲ್ಲಿ ವಿಘ್ನ ಮಾಡಿದರೂ ಸಹ ಯಜ್ಞ ಫಲಪ್ರದವಾಗುವುದಿಲ್ಲ. ನಿಜ ಸಹೋದರ. ಹಾಗಾದರೆ ಯಜ್ಞ ಕೊನೆ ಹಂತಕ್ಕೆ ಬರುವವರೆಗೂ ಆ ರಾಕ್ಷಸಾಧಮರು ಕಾಯುತ್ತಾ ಕುಳಿತಿರಬಹುದು. ಸಹೋದರ, ಅಲ್ಲಿ ನೋಡು. ಲಕ್ಷ್ಮಣ, ಈ ಮಾರೀಚನ ಮೇಲೆ
ನಾನು ಮಾನವಾಸ್ತ್ರವನ್ನು ಪ್ರಯೋಗಿಸುವೆ. ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ. ರಾಮ ಹೃದಯ ನಿವಾಸಿನಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಸೀತೆ ಮಾತೆ